ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಗುಡ್. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಬೇಕಾದ್ರೆ ಆನ್ ದ ವೇ ಇದು ಜೆ ಪಿ ನಗರಲ್ಲಿರೋ ರಾಮೇಶ್ವರಂ ಕೆಫೆ. ಇಲ್ಲಂತೂ ಫುಡ್ ಅಲ್ಟಿಮೇಟ್, ಬಟ್ ಕಾಸ್ಟ್ಲಿ, ಬಟ್ ಆದ್ರೂ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಆಗಿದೆ. ಪುಳಿಯೋಗರೆ ಒನ್ಸ್ ನೀವು ಟೇಸ್ಟ್ ಮಾಡಲೇಬೇಕು, ಯಾರಾದರೂ ಜೆ ಪಿ ನಗರಲ್ಲಿದ್ದರೆ. ಸೊ ಒನ್ಸ್ ವಿಸಿಟ್ ಮಾಡಿ. ಪುಳಿಯೋಗರೆ ತಿಂದರೆ ಫಿದಾ ಆಗಿ ಹೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ ಪುಳಿಯೋಗರೆ, ಮಸಾಲೆ ದೋಸೆ. ನಾನು ಮತ್ತು ಶೇಖರಿ ಇಬ್ಬರು ಹೋಗಿದ್ವಿ ಅಲ್ಲಿ. ನಮ್ಮ ಆಂಟಿ ಹೇಳಿದರು ಒಂದು ಸಲ. ಸೊ ಇಲ್ಲಿ ಫುಡ್ ಚೆನ್ನಾಗಿರುತ್ತೆ. ಹಾಗೆ ಇಡ್ಲಿನೂ ಅಷ್ಟೇ, ಫುಲ್ಲು ಗೀಯಲ್ಲೇ ಮಾಡಿರೋದಂತೆ. ಬಟ್ ಸಕ್ಕತ್ತಾಗಿದೆ ಫುಡ್ ಅಂತೂ. ಯಾರಾದರೂ ಜೆ ಪಿ ನಗರಲ್ಲಿದ್ದರೆ ಒನ್ಸ್ ವಿಸಿಟ್ ಮಾಡಲೇಬೇಕು ಈ ಕೆಫೆಗೆ, ಅಷ್ಟು ಚೆನ್ನಾಗಿದೆ ಫುಡ್ಡು. ಸೊ ಆನೆಸ್ಟ್ ರಿವ್ಯೂ ಇದು. ಅಲ್ಲಿಂದ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋದ್ವಿ. ನಾವು ಹೋಗೋಕ್ಕಿಂತ ಮುಂಚೆನೇ ನಮ್ಮ ಆಂಟಿ ನಮಗೆ ಅಂತ ಮಶ್ರೂಮ್ ಬಿರಿಯಾನಿ ಹಾಗೆ ಕಬಾಬ್ ಮಾಡಿದರು. ಸೊ ಸ್ವಲ್ಪ ಬೇಗ ಹೋಗಿದ್ರೆ ರೆಸಿಪಿನ ಶೂಟ್ ಮಾಡ್ಬೋದಿತ್ತು ಅಂತ ಹೇಳ್ತಾಯಿದ್ರು ನಮ್ಮ ಆಂಟಿ. ಸೊ ನಿಮ್ಗೇನಾದರೂ ರೆಸಿಪಿ ಬೇಕಂದರೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ನಾನು ಶೂಟ್ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಚೆನ್ನಾಗಿದ್ವಿ ನೀವಮ್ಮ? ಎಲ್ಲ ತೋರಿಸಂಟಿ ಫೇಸ್ ಕಟ್ ಒಂಚೂರು. ನಿಮ್ಮ ಅವ್ವನ್ನೇ ತೋರಿಸಿದ್ದೀನಂತೆ. ಬಿರಿಯಾನಿ ಏನು ಬಿರಿಯಾನಿ? ಇರೋ ಆರ್ಲಿ. ಇದು ಗ್ರೀನ್ ಚಿಲ್ಲಿ ಕಬಾಬು. ಇದು ನಮ್ಮ ಅಕ್ಕ ಮಾಡಿರೋದು. ಹೇಗೆ ಮಾಡೋದು ಅಂತ ಮೊದಲೇ ಬಂದಿದ್ದರೆ ರೆಸಿಪಿನ ನಾನು ಶೂಟ್ ಮಾಡ್ಬೋದಿತ್ತು. ಹಾಗೆ ಹೇಳ್ತಾಯಿದ್ರು ನಮ್ಮ ಆಂಟಿ, ಹೇಗೆ ಮಾಡೋದು ಅಂತ ಶೂಟ್ ಮಾಡ್ಬೋದಿತ್ತು, ಯೂಟ್ಯೂಬ್ಗೆ ಹಾಕ್ಬೋದಿತ್ತು ಅಂತ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಮಾಡಿಸಿದಾಗ ನಾನು ನೆಕ್ಸ್ಟು ಶೂಟ್ ಮಾಡಿ ಹಾಕ್ತೀನಿ. ಆ್ಯಂಡ್ ಇವರು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು. ಫಸ್ಟ್ ತೋರಿಸಿದ್ದು ಅವರು ನಮ್ಮ ಆಂಟಿ. ಸೊ ಅವರು ಮಶ್ರೂಮ್ ಬಿರಿಯಾನಿ ಮಾಡಿದ್ದು, ನಮ್ಮ ಅಕ್ಕ ಕಬಾಬ್ ಮಾಡ್ತಾ ಇರೋದು. ಹೇಳ್ತಾಯಿದ್ರು ಯೂಟ್ಯೂಬ್ಗೆ ಹಾಕ್ತೀಯಾ, ವೀಡಿಯೋ ಮಾಡ್ಕೊತಾ ಇದೆಯಾ ಅಂತ ಹೇಳ್ತಾಯಿದ್ರು. ಅದನ್ನು ಶೂಟ್ ಮಾಡಿರೋದು. ಹಾಗೆ ಅದ್ರ ಜೊತೆಗೆ ರೆಡ್ ಚಿಲ್ಲಿ ಕಬಾಬು ಸಹ ಮಾಡಿದ್ವಿ. ಅದೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಹೇಗೆ ಮಾಡೋದು ಅಂತ. ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಮಾಡ್ತೀರಾ ಈ ವಿಡಿಯೋನ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಊಟ ಎಲ್ಲ ಆದಮೇಲೆ ನಾನು ಮತ್ತು ಶೇಖರಿ ಫೇಸ್ ಕೇಕಿಗೆ ಬಂದಿದ್ವಿ, ಕೇಕ್ ತೊಗೊಂಡೋಗೋಣ ಅಂತ. ಗಾನುಗೆ ಇದು ಫಸ್ಟ್ ಇಯರ್ ನ್ಯೂ ಇಯರ್ ಸೆಲೆಬ್ರೇಟ್ ಅಲ್ವಾ, ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅವನಿಗೆ ಅಂತಲೇ ಬಂದಿದ್ವಿ ಒಂದು ಕೇಕ್ ತೊಗೊಂಬರೋದಕ್ಕೆ. ಇದು ಹೊಸ್ದಾಗಿ ಓಪನ್ ಆಗಿತ್ತು ಫೇಸ್ ಕೇಕ್ ಅಂತ, ಸೊ ಹೇಗಿರುತ್ತೆ ಅಂತ ನೋಡೋದಕ್ಕೂ ಆಗುತ್ತೆ, ಹಾಗೆ ಒಂದು ಕೇಕ್ ತೊಗೊಂಡೋಗೋಣ ಅಂತಲೂ ಬಂದ್ವಿ. ಸೊ ಆಲ್ರೆಡಿ ಅವನು ನಿದ್ದೆ ಮೂಡಲ್ಲೇ ಇದ್ದ, ನೀನು ಮಲ್ಕೊತಾ ಇದ್ದ, ಅಷ್ಟರಲ್ಲಿ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಬಂದಿದ್ವಿ. ಆದರೂ ನಾನು ಯೂಟ್ಯೂಬ್ಗೆ ಹಾಕೋದಕ್ಕೆ ಅದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ, ಅವನು ಅಳ್ತಾ ಇದ್ದ. ಆದರೂ ಒಂದೇ ಒಂದು ಚಿಕ್ಕ ವೀಡಿಯೋ ತೊಗೊಂಡಿದ್ದೀನಿ, ಅದನ್ನು ನಾನು ಶಾರ್ಟ್ಸ್ಗೆ ಹಾಕಿದ್ದೀನಿ. ಸೊ ನೋಡಿ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್